ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. 2:02 ಆಗಿದೆ. ಇದು ನನ್ನ ಹೊಸ ಆರಂಭ. ನಮ್ಮಂಥ ಬಿಗಿನರ್ ಯೂಟ್ಯೂಬ್ ಬ್ಲಾಗರ್ಸ್ಗೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಪ್ಲೀಸ್ ಡೂ ಸಪೋರ್ಟ್, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಒತ್ತಿ. ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾನು ಇಷ್ಟು ಬೇಗ ಎದ್ದಿಡೋಕ್ಕೆ ಕಾರಣ ಏನು ಅಂದರೆ, ನಾನು ಇವತ್ತು ದೇವಸ್ಥಾನಕ್ಕೆ ಹೊರಟಿದ್ದೀನಿ. ನಾನೆಲ್ಲ ಸ್ನಾನ ಪೂಜೆ ಎಲ್ಲ ಮಾಡಿಕೊಂಡು ಹೋಗಬೇಕಲ್ಲ. ರಂಗೋಲಿ ಎಲ್ಲ ಹಾಕಾಯಿತು, ಸ್ನಾನ ಆಗಿ ಪೂಜೆನೂ ಆಗಿದೆ. ನಾನು ಒಂದು ಸ್ವಲ್ಪ ಈಗ ಬಿಸಿನೀರೆಲ್ಲ ಕುಡಿದು ನಾನು ನನ್ನ ತಮ್ಮನ ಹೆಂಡತಿ ಇಬ್ಬರು ಹೋಗ್ತಾ ಇದ್ದೀವಿ. ರೈಲ್ವೆ ಸ್ಟೇಷನ್ಗೂ ಬಂದು ಟಿಕೆಟ್ ಎಲ್ಲ ತೊಗೋತಾ ಇದ್ವಿ. ಅವ್ರನ್ನ ಕೇಳಿದೆ ಎಷ್ಟೊತ್ತಿಗೆ ಬರುತ್ತೆ ಅಂತೇಳಿ. ಬರುತ್ತೆ ಮ್ಯಾಮ್, ಇನ್ನೊಂದು 10 ನಿಮಿಷ ಅಂತ ಹೇಳಿದರು. ಟಿಕೆಟ್ ತೊಗೊಂಡು ಹೊರಗಡೆ ಬಂದ್ವಿ. ನಾವು ಬಂದು ನೋಡ್ತಾ ಇದ್ದೀವಿ, ಹೊರಗಡೆನೂ ಯಾರೂ ಇರಲಿಲ್ಲ. ಅಷ್ಟೊಂದು ಟ್ರೈನ್ ಏನು ಬ್ಯುಸಿ ಇರಲ್ಲ ಅಂದ್ಕೊಂಡು ಸೀಟ್ ಸಿಗುತ್ತೆ ಅಂದ್ಕೊಂಡು ಸುಮ್ಮನೆ ಆದ್ವಿ. ಪಾಪ ಇಲ್ಲೊಬ್ರು ಎಕ್ಸಸೈಸ್ ಮಾಡ್ತಾ ಇದ್ದಾರೆ ನೋಡಿ. 2:02ಗೆ ಟ್ರೈನ್ ಕೂಡ ಬಂತು ನಮ್ಮದು. ಏನು ಭಾಳ ಹೊತ್ತೇನು ವೇಟ್ ಮಾಡಲಿಲ್ಲ ಫ್ರೆಂಡ್ಸ್. ಅಲ್ಲಿ ಒಂದು 5 ನಿಮಿಷ 10 ನಿಮಿಷ ಆಯಿತು ಅಷ್ಟೇ ನಾವು ವೇಟ್ ಮಾಡಿ. ಅಷ್ಟೊತ್ತಿಗೆ ಟ್ರೈನ್ ಬಂತು, ಹತ್ಕೊಂಡ್ವಿ. ಹತ್ತಿ ನಾವು ಹೊರಡ್ತಾ ಇದ್ದೀವೇನು. ಟ್ರೈನೂ ಖಾಲಿ ಇತ್ತು, ಬಟ್ ಮಲ್ಕೊಂಡಿದ್ರು. ನಮಗೆ ಕೂರೋಕೆ ಸೀಟ್ ಇತ್ತಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನೇನು ಎಬ್ಬಿಸ್ಲಿಲ್ಲ. ಅಷ್ಟೊತ್ತಿಗೆ ನಾವು ಬಂದು ಹೊಸಪೇಟೆ ರೀಚ್ ಆಯಿತು. ಆದರೆ ಹೊಸಪೇಟೆಲ್ಲೇ ತುಂಬ ಹೊತ್ತು ನಿಲ್ಲಿಸ್ಬಿಟ್ಟ. ನಮಗೂ ತುಂಬ ಬೋರ್ ಆಯಿತು, ತಲೆ ಬೇರೆ ನೋಯ್ತಾ ಇತ್ತು. ಹಾಗೆ ಒಂದು ಸ್ವಲ್ಪ ಕಾಫಿ ಕುಡಿಯೋಣ, ಫ್ರೆಶ್ ಆಗುತ್ತೆ ಮೈಂಡ್ ಅಂತ ಹೇಳ್ಬಿಟ್ಟು ನಾನು ಅವಳು ಒಂದು ಕಾಫಿ ಇಬ್ಬರು ತೊಗೊಂಡ್ವಿ. ಕಾಫಿ ತೊಗೊಂಡು ಕುಡಿದ್ವಿ. ಅಷ್ಟೊತ್ತಿಗೆ ಟ್ರೈನ್ ಹಾರ್ನ್ ಆಗ್ತಾ ಇತ್ತು, ಇನ್ನು ಬಿಡ್ತಾನೆ ಅಂತೇಳಿ 1 ಅವರ್ ನಿಲ್ಲಿಸಿದ್ದ ಅಲ್ಲಿ ಹೊಸಪೇಟೆಯಲ್ಲಿ. ನೋಡಿ ಹೊರಗಡೆ ವ್ಯೂ ತುಂಬಾ ಚೆನ್ನಾಗಿದೆ. ಬಂದ್ವಿ, ನಾವು ಹೋಗ್ತಾ ಇದ್ದೀವಿ ಇನ್ನು ನಾವು ಅಂದ್ಕೊಂಡಿರೋ ಜಾಗಕ್ಕೆ. ಅಲ್ಲಿಂದ 8 ಗಂಟೆಗೆಲ್ಲ ರೀಚ್ ಆದ. ಬಟ್ ಇಲ್ಲಿಂದ ನಾವು ಇನ್ನೊಂದು ಪ್ಲೇಸಿಗೆ ಹೋಗ್ಬೇಕಂದ್ರೆ ಟ್ರೈನ್ ಚೇಂಜ್ ಮಾಡಬೇಕಿತ್ತು. ಅಂದರೆ ಅದನ್ನು ಕ್ಯಾಪ್ಚರ್ ಮಾಡೋಕ್ಕೆ ಆಗಲಿಲ್ಲ ನನಗೆ. ಟ್ರೈನ್ ಚೇಂಜ್ ಮಾಡಿಕೊಂಡು ಸೀದಾ ನಾವು ಆಟೋಗೆ ಬಂದ್ವಿ. ಇಲ್ಲಿ ದೇವಸ್ಥಾನಕ್ಕೆ ಆಟೋಕ್ಕೆ ಹೋಗಬೇಕು, ಬಸ್ ಕಡಿಮೆ ಇಲ್ಲಿ. ಆಟೋಕ್ಕೆಲ್ಲ ಹೋಗಿ ನಾವು ಅಲ್ಲಿ ಕೇಳಿದ್ವಿ ಬಸ್ ಯಾವ ಇರಲ್ವಾ ಅಂತೇಳಿ. ಯಾವುದೋ ಇರಲ್ಲ ಅಂತ ಹೇಳಿದ್ರು ಅವರು. ಸರಿ ಅಂತ ಸುಮ್ಮನೆ ಆದ್ವಿ. ನೋಡಿ ಎಷ್ಟು ಜನ ಇದ್ದಾರೆ ಹೊಳೆಯಲ್ಲಿ, ಎಷ್ಟು ಜನ ಸ್ನಾನ ಮಾಡ್ತಾ ಇದ್ದಾರೆ. ಇನ್ನೊಂದು ವಿಶೇಷ ಏನು ಅಂದರೆ, ಈ ದೇವಸ್ಥಾನಕ್ಕೆ ಬಂದವರು ಈ ಹೊಳೆಯಲ್ಲಿ ಸ್ನಾನ ಮಾಡಿಕೊಂಡೇ ಹೋಗ್ಬೇಕು. ಹಿರಿಯರ ನಂಬಿಕೆ ನೋಡಿ, ಮೊದ್ಲಿಂದನೂ ಹೇಳ್ಕೊತಾ ಬಂದಿದ್ದಾರೆ. ಎಷ್ಟು ನೀರು ಸ್ವಲ್ಪ ಇದ್ರೂ ಅದರಲ್ಲೇ ಮುಳುಗಿ ಎತ್ಬಿಟ್ಟು ಬರ್ತಾರೆ ಜನ. ಅಷ್ಟು ನಂಬಿಕೆ ನೋಡಿ ಜನಕ್ಕೆ. ಯಾಕೆ ಅಂದರೆ, ನಮ್ಮ ಮೈಯಲ್ಲಿ ಯಾವುದೇ ಥರ ಚರ್ಮ ಕಾಯಿಲೆ ಇದ್ರೂ ವಾಸಿಯಾಗುತ್ತೆ ಅಂತೇಳಿ ನಂಬಿದ್ದಾರೆ ಜನ ಮಾತ್ರ. ಇದಕ್ಕೆ ಅಲ್ಲಿ ಬೆಣ್ಣೆ ಹಳ್ಳ ಅಂತ ಕರೀತಾರೆ. ಅಲ್ಲಿ ನಮಗೆ ಗೊತ್ತಾಗಿದ್ದು. ನಾನು ಲಾಸ್ಟ್ ಈಗೊಂದು 8 ಮಂತ್ಸ್ ಬ್ಯಾಕ್ ಹೋಗಿದ್ದೆ. ಅವಾಗಿಂದ ಹೋಗಿರ್ಲಿಲ್ಲ. ನನ್ನ ತಮ್ಮನ ಹೆಂಡತಿಗೂ ಒಂದು ಸ್ವಲ್ಪ ಏನೋ ಹುಷಾರಿಲ್ಲ ಅಂತ ಅವಳು ಸ್ನಾನ ಮಾಡೋಕ್ಕೆ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೋದ್ವಲ್ಲ, ಅವಳು ಸ್ನಾನ ಮಾಡಿದ್ಲು. ನಾನೇನು ಸ್ನಾನ ಮಾಡಲಿಲ್ಲ. ಅವಳೆಲ್ಲ ಸ್ನಾನ ಮಾಡಿಕೊಂಡು ಬಂದ್ಲು. ಮೇಲೆ ಬಂದು ಇಲ್ಲಿ ನಾವು ಆಟೋಕ್ಕೆ ಹೋಗ್ಬೇಕು. ಆಟೋ ತುಂಬ ಇರ್ತವೆ. ಬಂದ್ವಿ, ನಾವು ಆಟೋ ಹತ್ಕೊಂಡು ಬಂದ್ವಿ. ಒಬ್ರಿಗೆ 20 ರೂಪಾಯಿ ತಗೋತಾರೆ. ಪೂಜೆ ಸಾಮಾನೆಲ್ಲ ತಗೊಂಡು ನಾವಿನ್ನು ದೇವಸ್ಥಾನ ಕಡೆ ಹೊರಟ್ವಿ. ಅನ್ಕೋಬೋದು ನೀವು ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಇವರು ಅಂತೇಳಿ. ನೋಡ್ಬೋದು ನೀವು ಇಲ್ಲಿ, ಹೌದು ಚಾಂಗದೆ ಊರ್ಫ. ನಾವಿಲ್ಲಿ ಎಮ್ನೂರಿಗೆ ಬಂದಿದ್ದೀವಿ. ತುಂಬಾ ಜನ ಇದ್ದಾರೆ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಜನ ಕ್ಯೂ ನಿಂತ್ಕೊಂಡಿದ್ದಾರೆ ನೋಡಿ. ಅಷ್ಟು ಬಿಸಿಲಲ್ಲೂ ನನಗೂ ಸಿಕ್ಕಾಪಟ್ಟೆ ಸುಸ್ತಾಗಿತ್ತು. ಬೆಳಿಗ್ಗೆ ತಿಂಡಿ ಬೇರೆ ಏನೂ ತಿಂದಿರ್ಲಿಲ್ಲ, ಹಂಗೆ ಹೋಗಿದ್ವಿ. ನಾವಲ್ಲೆಲ್ಲಾದ್ರೂ ತಿನ್ಕೊಂಡ್ರೆ ಆಯ್ತು ಅಂತೇಳಿ. ಆದ್ರೂ ನಮಗೆ ದರ್ಶನ ಚೆನ್ನಾಗೇ ಆಯ್ತು. ನೋಡ್ಬೋದು, ನಿಮ್ಗೆ ದರ್ಶನ ತೋರಿಸ್ಬೇಕು ದೇವ್ರನ್ನ ಅಂತ ಭಾಳ ಅನ್ಕೊಂಡೆ. ನೋಡಿ ಕೈ ಮುಗಿರಿ. ಆಗ್ಲೇ ಮತ್ತೆ ಹೊಟ್ಟೆ ಹಶ್ವಾಗಿತ್ತು ಅಂತ ಹೇಳಿ ಇಡ್ಲಿ ತಿನ್ಕೊಂಡು ನಾವು ಮತ್ತೆ ನವಲ್ಗುಂದ ಕಡೆ ಹೋದ್ವಿ. ಯಾಕೆ ಅಂದರೆ, ನಾವು ಅಮ್ಮನ ದರ್ಶನ ಮಾಡಬೇಕು ಅನ್ನಿಸ್ತು. ಸೌದತ್ತಿ ಎಲ್ಲಮ್ಮನ ದರ್ಶನ. ಬಸ್ ಹತ್ಕೊಂಡು ನಾವು ಫ್ರೀ ಟಿಕೆಟ್ ತೆಗೆಸ್ಕೊಂಡ್ವಿ. ಹೋಗಿ ಸೌದತ್ತಿ ಬೇರೆ, ಎಲ್ಲಮ್ಮನ ಗುಡ್ಡ ಬೇರೆ. ಸೌದತ್ತಿಗೆ ಅಂದ್ರೆ ಮತ್ತೆ ಸೌದತ್ತಿ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಲ್ಲಿಸ್ತಾರೆ. ನೀವು ಎಲ್ಲಮ್ಮನ ಗುಡ್ಡಕ್ಕಂತಾನೆ ಟಿಕೆಟ್ ತಗೋಬೇಕು. ಅಲ್ಲಿ ನೋಡ್ಬೋದು ತುಂಬಾ ಭಯಂಕರ ದೊಡ್ಡ ಜಾಗ. ನಾವೆಲ್ಲ ಕಾಲು ತೊಳ್ಕೊಂಡು ಮುಖ ತೊಳ್ಕೊಂಡು ಹೋದ್ವಿ. ಬಿಸಿಲು ಬೇರೆ ಇತ್ತಲ್ವಾ. ನೋಡಿ ಎಷ್ಟು ಜನ ಇದ್ದಾರೆ ಹೊರಗಡೆ ದೇವಸ್ಥಾನದ ಹತ್ರ. ಜಾಗ ಆದ್ರೂ ಅಷ್ಟೇ ದೊಡ್ಡದಿದೆ. ಹೋಗಿ ದೇವಸ್ಥಾನಕ್ಕೆ ಒಳಗಡೆ ಹೋಗ್ತಾ ಇದೀವಿ. ಎಂಟ್ರೆನ್ಸ್ಗೆ ಬೇರೆ ಇದೆ, ಮತ್ತೆ ಎಕ್ಸಿಟ್ಗೆ ಬೇರೆ ಇದೆ. ನೋಡ್ತಾ ಇದ್ದೀರಾ ಎಷ್ಟು ಜನ ಇದ್ದಾರೆ ಅಂತೇಳಿ. ನಾವು ಅನ್ಕೊಂಡಿರ್ಲಿಲ್ಲ ಅಮ್ಮನ ದರ್ಶನಕ್ಕೆ ಅಂತೇಳಿ. ಬಟ್ ಏನೋ ಅಲ್ಲಿಂದ ಹತ್ರ ಆಗುತ್ತಲ್ಲ, ಇಲ್ಲಿ ಎಮ್ನೂರಿಂದ 1.5 ತಾಸು ಆಗುತ್ತೆ ಸೌದತ್ತಿ ಎಲ್ಲಮ್ಮ ಗುಡ್ಡಕ್ಕೆ. ಇನ್ನು ಬಂದಿದ್ದೀವಿ, ಹೋಗ್ಬಿಡೋಣ ಅಂತ, ಇನ್ನು ಅಮ್ಮನ ದರ್ಶನ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ಇಲ್ಲಿನೂ ಅಷ್ಟೇ ಕ್ಯೂ ನಿಲ್ತ್ಬಿಟ್ಟಿರ್ತಾರೆ. ಇಲ್ಲಿ ಒಬ್ರು ಹೊಸ್ದಾಗಿ ಮದ್ವೆ ಆಗಿರೋರು ಕಂಕಣ ಬಿಚ್ಚಿ ಇಲ್ಲೇ ಕಟ್ತಾರೆ ಅಂತೆ. ಕೇಳ್ದೆ ಯಾಕೆ ಅಂತೇಳಿ, ಇಲ್ಲಿ ಪದ್ಧತಿ ಅಮ್ಮ ಅಂತ ಹೇಳಿದ್ರು. ನಾವಿನ ಅಮ್ಮನ ದರ್ಶನಕ್ಕೆ ಒಳಗಡೆ ಹೋಗ್ತಾ ಇದೀವಿ. ಕ್ಯೂ ಇತ್ತು ಇಲ್ಲಾದ್ರೂ.
ಭಾಳ ಕಿವಿತ್ತು. ನೋಡ್ಬೋದು ಇಲ್ಲಿ ಕೂಡ ಅಮ್ಮನ ದರ್ಶನ ನಿಮ್ಗೆ ಚೆನ್ನಾಗಾಗುತ್ತೆ, ಚೆನ್ನಾಗಿ ಮಾಡಿಸಿದ್ದೀನಿ ಅನ್ಸುತ್ತೆ. ನೋಡಿ ಸೌದತ್ತಿ ಎಲ್ಲಮ್ಮನ ದರ್ಶನ ಹೆಂಗಾಗಿದೆ ಅಂತೇಳಿ. ಆಮೇಲೆ ದರ್ಶನ ಎಲ್ಲ ಮಾಡ್ಕೊಂಡ್ವಿ. ನಾವಾದ್ರೂ ಚೆನ್ನಾಗಿ ಕೈ ಮುಗ್ಕೊಂಡು ಎಲ್ರಿಗೂ ಒಳ್ಳೇದು ಮಾಡು ತಾಯಿ ಅಂತ ಬೇಡ್ಕೊಂಡ್ವಿ. ಆಮೇಲೆ ನಾವು ದರ್ಶನ ಮಾಡ್ಕೊಂಡು ಪ್ರಸಾದಕ್ಕೆ ಹೋಗ್ರಿ ಅಂದ್ರು. ಪ್ರಸಾದದ ಜಾಗನೇ ಬೇರೆ ಇದೆ ಫ್ರೆಂಡ್ಸ್, ನೀವು ಮೇಲೆ ಹೋಗ್ಬೇಕು. ಹೊಸ್ದಾಗಿ ಬಂದಿರೋರಿಗೆ ಯಾರಿಗೂ ಗೊತ್ತಾಗಲ್ಲ. ನಾವೆಲ್ಲ ಮೇಲೆ ಕೇಳ್ಕೊಂಡು ಬಂದ್ವಿ. ಇಲ್ಲಿ ನೋಡ್ಬೋದು ಅನ್ನ ಸಾಂಬಾರು ಹಾಕಿದ್ದಾರೆ, ಅಮೃತನೇ ಬಿಡಿ ಇದು ಮಾತ್ರ. ನಮಗೂ ತುಂಬಾ ಹೊಟ್ಟೆ ಹಸಿವಾಗಿತ್ತು. ನಾವೆಲ್ಲ ಊಟ ಮಾಡ್ಕೊಂಡು ಇನ್ನ ಹೊರಡೋಣ ಅಂತ ಹೊರಟ್ವಿ. ಆಗ್ಲೇ ಟೈಮ್ ಆಗ್ಲೇ 4 ಗಂಟೆನೂ ಆಗಿತ್ತು. ಅಣ್ಣಿಗೆರೆ ಸ್ಟೇಷನ್ಗೆ ಬಂದ್ವಿ ನಾವು, ಮತ್ತೆ ರೈಲ್ವೆ ಸ್ಟೇಷನ್ಗೆ. ಅಲ್ಲಿಂದ ಆಟೋಗೆ ಬಂದ್ವಿ ಸೌದತ್ತಿಯಿಂದ. ಸ್ಟೇಷನ್ಗೆ ಬಂದು ಟಿಕೆಟ್ ಎಲ್ಲ ತೆಗೆಸ್ಕೊಂಡ್ಮೇಲೆ ನಾನು ಖುಷಿಗೆ ಬೆಳಿಗ್ಗೆಯಿಂದ ಫೋನ್ ಮಾಡಿರ್ಲಿಲ್ಲ, ಅವಳು ಮಾತಾಡಿರ್ಲಿಲ್ಲ. ಸಿಂಚುಗೆ ಫೋನ್ ಮಾಡಿದ್ದೆ. ಸಿಂಚನಾಗ ಫೋನ್ ಮಾಡಿ ಕೇಳಿದೆ ಏನು ಮಾಡ್ತಾ ಇದ್ದಾಳೆ ಅಂತೇಳಿ. ಇಲ್ಲ ಆಂಟಿ ಮಲಗಿದ್ದಾಳೆ, ನೀವು ಆರಾಮಾಗಿ ಬನ್ನಿ ಅಂತ ಹೇಳಿದ್ಲು. ಟ್ರೈನ್ ನಮ್ದು ಇನ್ನೂ ಇದ್ದಿದ್ದು 7 ಗಂಟೆಗೆ, ಆಗಲೇ 6:44 ಆಯಿತು. ನಾವಲ್ಲಿ ರೀಚ್ ಆಗಿದ್ದು 4 ಗಂಟೆಗೆ ಬಂದಿದ್ವಿ. ಟ್ರೈನ್ ಬಂತು ನಮ್ಮದು ಕೂಡ. ಅಲ್ಲೇನು ಸೀಟ್ ಇರಲಿಲ್ಲ, ಸಿಕ್ಕಾಪಟ್ಟೆ ರಶ್ ಇತ್ತು. ಅದರಲ್ಲಿ ಮೇಲೆ ಹತ್ಕೊಂಡು ಕೂತ್ಕೊಂಡ್ವಿ. ಅದನ್ನೆಲ್ಲ ಏನು ವಿಡಿಯೋ ಮಾಡಲಿಲ್ಲ ನಾನು, ಯಾಕಂದರೆ ತುಂಬ ಕ್ರೌಡ್ ಇತ್ತು ಅಂತೇಳಿ. ಹೊಸಪೇಟೆಗೆ ಬಂದು ರೀಚ್ ಆದ್ವಿ ರೈಲ್ವೆ ಸ್ಟೇಷನಿಂದ. ಅಲ್ಲಿ ಇಳ್ಕೊಂಡು ಬಸ್ ಸ್ಟ್ಯಾಂಡ್ ಹತ್ರ ಸ್ವಲ್ಪ ಹೊಟ್ಟೆ ತುಂಬ ಹಸಿವಾಗಿತ್ತು ಅಂತೇಳಿ ಟಿಫಿನ್ ಮಾಡಿಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಅಲ್ಲಿ ಬಸ್ ಇರಲಿಲ್ಲ, ಎಷ್ಟೊತ್ತು ವೇಟ್ ಮಾಡಿದ್ವಿ. ಮನೆಗೆ ಬರೋ ಅಷ್ಟೊತ್ತಿಗೆ 11:30 ಆಗಿತ್ತು ನೋಡಿ. ಇದು ಆಗಿತ್ತು ನೋಡಿ ನನ್ನ ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಓಕೆ, ಗುಡ್ ನೈಟ್ ಫ್ರೆಂಡ್ಸ್.